ಹಳ್ಳಿಯಲ್ಲಿ ಪಟ್ಟಣದ ಸೊಸೆಯಂದಿರು. ರಿಚ್ ವಾರಗಿತ್ತಿಯರು ಅನಾಮಿಕಾ ಅಂಜಲಿ ಫೇಮಸ್ ಬ್ಯೂಟಿ ಪಾರ್ಲರ್ ನಲ್ಲಿ ಫೇಶಿಯಲ್ ಮಾಡಿಸಿಕೊಂಡು ಮುಖಕ್ಕೆ ಸೌತೆಕಾಯಿ ಚೂರು ಇಟ್ಕೊಂಡಿರ್ತಾರೆ. ಅಕ್ಕ, ಅತ್ತೆ ಮಾರ್ನಿಂಗ್ ಫೋನ್ ಮಾಡಿದ್ರಾ? ಮಾಡಿದ್ರು ತಂಗಿ. ಈಗ ಮಕ್ಕಳಿಗೆ ಸಮ್ಮರ್ ರಜೆನೆ ಅಲ್ವಾ, ಊರಿಗೆ ಬಾ ಅಂತ ಇದ್ದಾಳೆ. ಹೌದಕ್ಕ, ನಂಗ್ ಕೂಡ ಫೋನ್ ಮಾಡಿ ಅದೇ ವಿಷಯ ಹೇಳಿದ್ಲು. ನಾನು ಮಾತ್ರ ಯಾವ್ದು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅತ್ತೆ ಹತ್ರ ಇದ್ದದಿದ್ದ ಹಾಗೆ ಹೇಳ್ಬಿಟ್ಟೆ. ಏನ್ ಮಾತಾಡ್ತಿದ್ಯಾ ತಂಗಿ? ಹಾಗೆ ಹೇಳಿದ್ರೆ ಅತ್ತೆ ಏನಂದ್ರು? ಏನು ಮಾತಾಡ್ದೆ ಫೋನ್ ಇಟ್ಬಿಟ್ಲು. ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಇನ್ನು ರಾಮಸಮುದ್ರ ಅನ್ನುವ ಹಳ್ಳಿ ಅದು. ದೊಡ್ಡ ಮಣ್ಣಿನ ಮನೆಯಲ್ಲಿರುವ ಕಿಚನ್ ನಲ್ಲಿ ಶಾರದಾ ಅಡಿಗೆ ಮಾಡ್ತಾ ಇರ್ತಾಳೆ. ಉಯ್ಯಾಲೆಯ ಹಲಗೆ ಮೇಲೆ ಪ್ರಸಾದ್ ಕೂತಿರ್ತಾನೆ. ಅವನ ಪಕ್ಕದಲ್ಲಿ ದುಡ್ಡಿನ ಕಟ್ಟುಗಳಿರುತ್ತೆ. ಶಾರದಾ ಟೀ ತಂದು ಪ್ರಸಾದ್ಗೆ ಕೊಡುತ್ತಾಳೆ. ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳದೆ 10 ಲಕ್ಷ ಬೇಕು ಅಂತ ಜಗಳ ಮಾಡಿದೆ. ಟೇಬಲ್ ಮೇಲಿದೆ. ಶಾರದಾ ಅದನ್ನು ನೋಡಿ ಸಂತೋಷ ಪಡುತ್ತಾಳೆ. ಪ್ರಸಾದ್ ಟೀ ಕುಡಿಯುತ್ತಾ ಇರ್ತಾನೆ. ನಂಗೆ ಗೊತ್ತು ರೀ, ನೀವು ನನ್ನ ಸಂತೋಷಕ್ಕಾಗಿ ಏನಾದ್ರೂ ಮಾಡ್ತೀರಾ ಅಂತ. ಎಷ್ಟು ಕೇಳಿದ್ರು ತಂದ್ಕೊಡ್ತೀರಾ ಅಂತ. ಬಹಳ ಸಂತೋಷ ರೀ. ಸರಿ ಹೊರತು ಈಗಲಾದ್ರೂ ಈ 10 ಲಕ್ಷ ಏನಕ್ಕೆ ಹೇಳು ಶಾರದಾ? ಪಟ್ಟಣದ ಸೊಸೆಯರು ನಮ್ಮ ಮನೆಗೆ ಬರೋದಕ್ಕೆ ನಾವು ಮಾಡ್ತಾ ಇರುವ ಖರ್ಚು ರೀ. ಏನ್ ಶಾರದಾ, ಏನ್ ನೀನ್ ಹೇಳ್ತಾ ಇರೋದು? ಹೌದು ರೀ, ಈ 10 ಲಕ್ಷ ನಾನು ಕೇಳಿದ್ದು ಸೀರೆಗಳು ಒಡವೆಗಳು ಕೊಂಡ್ಕೊಳ್ಳೋದಕ್ಕಲ್ಲ. ಸಿಟಿಯಲ್ಲಿರುವ ವಾರಗಿತ್ತಿಯರಿಗಾಗಿ ನೀನು 10 ಲಕ್ಷ ಖರ್ಚು ಮಾಡೋದೇನೆ? ನಿಮಗ್ ಗೊತ್ತಿಲ್ವಲ್ಲ, ಈ ಕಾಲ ನಮ್ ಕಾಲ ಅಲ್ಲ. ಆಗ ಮಾನವತ್ವಕ್ಕೆ ಬೆಲೆ ಇತ್ತು. ಪ್ರತಿ ಮನುಷ್ಯ ಅದನ್ನ ಬದುಕಿಸಿದ್ದ, ತಾನು ಆನಂದವಾಗಿ ಬದುಕಿದ್ದ. ಈಗ ಕೂಡ ಹಾಗೆ ಇದೆಯಲ್ಲ ಶಾರದಾ ಅಂತ ನೀವ್ ಅಂದ್ಕೋತಾ ಇದ್ದೀರಿ. ಈಗ ಎಲ್ಲದು ದುಡ್ಡಿನಿಂದಲೇ ಕಟ್ಕೊಂಡ ಬಂದ ಇರುತ್ತರಿ. ಪ್ರತಿಯೊಂದಕ್ಕೂ ದುಡ್ಡು ದುಡ್ಡು ಅನ್ನತ್ತಾ ಆ ದುಡ್ಡಿಗಾಗಿ ಒದ್ದಾಡ್ತಾ ಇದ್ದಾರೆ, ಹಾರಾಡ್ತಾ ಇದ್ದಾರೆ. ಆ ದುಡ್ಡು ಮಾತ್ರ ಹೀಗೆ ಬಂದು ಹಾಗೆ ಯಾವುದೋ ಒಂದು ರೂಪದಲ್ಲಿ ಖರ್ಚಾಗಿ ಹೋಗ್ತಾ ಇರುತ್ತೆ. ಮನುಷ್ಯಂಗೂ ದೂರ ಹೆಚ್ಚು ಮಾಡ್ತಾ ಇದೆ. ಆ ವಿಷಯ ಮಾತ್ರ ಮನುಷ್ಯಂಗೆ ಅರ್ಥವಾಗ್ತಿಲ್ಲ. ಈ ದುಡ್ಡಿಗೋಸ್ಕರ ಮಿಷಿನ್ ತರ ಕೆಲಸ ಮಾಡ್ತಾನೆ ಇದ್ದಾರೆ. ಇದೆಲ್ಲ ಸರಿ, 10 ಲಕ್ಷಕ್ಕೆ ಸಿಟಿಯಲ್ಲಿರುವ ವಾರಗಿತ್ತಿಯರಿಗೇನೆ ಸಂಬಂಧ? ನಮ್ಮ ಸೊಸೆಯಂದ್ರು ಅನಾಮಿಕಾ ಅಂಜನಿಯರು ನಮ್ಮ ಹಾಗೆ ಮಾಮೂಲಿ ಮನುಷ್ಯರಲ್ಲ, ದುಡ್ಡಿರುವರು ಅಂತ ನಂಗೂ ಗೊತ್ತು. ದೊಡ್ಡ ಮಗ ರಮೇಶು ಸ್ವಂತವಾಗಿ ಸಾಫ್ಟ್ವೇರ್ ಕಂಪನಿ ಇಟ್ಕೊಂಡಿದ್ದಾನೆ. ಚಿಕ್ಕ ಮಗ ಅರವಿಂದ್ ದೊಡ್ಡ ಬಟ್ಟೆ ಅಂಗಡಿನ ಇಟ್ಕೊಂಡಿದ್ದಾನೆ. ಆದ್ರೆ ಈಗ 10 ಲಕ್ಷ ಬೇಕು ಅಂತ ನಿನ್ ಸೊಸೆ ನೀನ್ ಕೇಳಿದ್ರ ಏನೋ? ಅವ್ರು ಕೂಡ ಏನಾದ್ರೂ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರ ಏನೋ? ಇಲ್ಲ ರೀ, ದುಡ್ಡಿರುವ ನಮ್ಮ ಇಬ್ಬರು ಸೊಸೆಯರು ನಮ್ಮ ಮನೆಯಲ್ಲಿ 1 ವಾರ ಇರೋದಕ್ಕೆ ಆಗುವ ಖರ್ಚು ಈ 10 ಲಕ್ಷ ರೂಪಾಯಿಗಳು. ನನ್ಗೇನು ಅರ್ಥವಾಗ್ತಿಲ್ಲ ಶಾರದಾ. ನಾವು ಊರಿನಲ್ಲಿ 1 ವಾರ ಇರ್ಬೇಕು ಅಂದ್ರೆ ಜಿಮ್ ಸೆಂಟರ್ ಇರ್ಬೇಕು, ಬ್ಯೂಟಿ ಪಾರ್ಲರ್ ಇರ್ಬೇಕು, ಸ್ವಿಮ್ಮಿಂಗ್ ಪೂಲ್ ಇರ್ಬೇಕು, AC ಕೂಡ ಇರ್ಬೇಕು, ದೊಡ್ಡ ಫ್ರಿಡ್ಜ್ ಇರ್ಬೇಕು ಅಂದ್ರು ರೀ ಸೊಸೆಂದ್ರು. ಪ್ರಸಾದ್ ಏನೋ ಮಾತನಾಡಲಿಲ್ಲ. ಶಾರದಾ ಮತ್ತೊಂದು ಮಾತು ಆಡದೆ ದುಡ್ಡನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ರಮೇಶ್ ಸ್ವಂತವಾಗಿ ಸಾಫ್ಟ್ವೇರ್ ಆಫೀಸ್ ಇಟ್ಕೊಂಡು ಬಹಳ ಸಂಪಾದಿಸುತ್ತಾನೆ. ಹೆಂಡತಿ ಅನಾಮಿಕಾ ಹೆಸರಿನ ಮೇಲೆ ಸಿಟಿಯಲ್ಲಿ 7th ಫ್ಲೋರ್ ಬಿಲ್ಡಿಂಗ್ ಕೂಡ ಕಟ್ಟಿಸಿದ್ದಾನೆ. 1st ಫ್ಲೋರ್ ಹಾಲು, 2nd ಫ್ಲೋರ್ ಕಿಚನ್, 3rd ಫ್ಲೋರ್ ಬೆಡ್ರೂಮ್, 4th ಫ್ಲೋರ್ ಮೇಕಪ್ ರೂಮ್, 5th ಫ್ಲೋರ್ ಅಲ್ಲಿ ಜಿಮ್ ಸೆಂಟರ್, 6th ಫ್ಲೋರ್ ಅಲ್ಲಿ ಕಿಡ್ಸ್ ಫ್ಲೋರ್. ಅವನ ಮಕ್ಕಳು ಹರೀಶ್ ಭವ್ಯರ ರೀಡಿಂಗ್ ಮಾಡೋದಕ್ಕೆ, ಮಲ್ಕೊಳ್ಳೋದಕ್ಕೆ, ಆಡ್ಕೊಳ್ಳೋದಕ್ಕೆ ಬೇಕಾದ ಗೊಂಬೆಗಳು ಆ ಫ್ಲೋರ್ ಅಲ್ಲಿ ಇರುತ್ತೆ. ಇನ್ನು 7th ಫ್ಲೋರ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್. ರಮೇಶ್ ಅನಾಮಿಕಾ ಹರೀಶ್ ಭವ್ಯ ಹಾಯಾಗಿ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ನಿನ್ನೆ ಶಾಪಿಂಗ್ ಅಲ್ಲಿ ಬ್ಯುಸಿ ಆಗಿದ್ದು ಅತ್ತೆ ಫೋನ್ ಮಾಡಿದ ವಿಷಯ ನಿಮ್ಗೆ ಹೇಳೋದು ಮರ್ತೋದೆ ರಾಮ್. ಓಹೋ, ನೀನು ಮಮ್ಮಿ ಜೊತೆ ಮಾತಾಡ್ದ್ಯಾ? ಏನ್ ಹೇಳಿದ್ಲು ಮಮ್ಮಿ? ಇದು ಸಮ್ಮರ್ ಅಲ್ವಾ ದೊಡ್ಡ ಸೊಸೆ, ಮಕ್ಕಳಿಗೆ ರಜೆ ಇರುತ್ತೆ. ಮಗ ನೀನು ಕೂಡ 1 ವಾರ ರಜೆ ಹಾಕೊಂಡು ಇಲ್ಲಿಗೆ ಬರ್ಬೋದಲ್ಲ ಅಂತ ಕೇಳಿದ್ರು. ಮತ್ತೆ ಏನ್ ಹೇಳ್ದೇನು? ಅತ್ತೆ, ನಾನು ಮಕ್ಕಳು ಬರೋದಕ್ಕೆ ಸಿದ್ಧವಾಗಿ ಇದ್ದೀವಿ, ಆದ್ರೆ ಅವರು ಒಪ್ಕೋತಾ ಇಲ್ಲ ಅಂತ ಹೇಳ್ದೆ. ಇದು ತುಂಬಾ ಚೆನ್ನಾಗಿದೇನೋ. ನಾನು ಹೋಗು ಅಂತ ಹೇಳ್ತಿದ್ರೆ ನೀನೇ ಅಲ್ವಾ ಆ ಹಳ್ಳಿಗೆ ಹೋಗಲ್ಲ ಅಂತ. ಅಲ್ಲಿ ಜಿಮ್ ಸೆಂಟರ್ ಇರೋದಿಲ್ಲ, ಸ್ವಿಮ್ಮಿಂಗ್ ಪೂಲ್ ಇರೋದಿಲ್ಲ. ಇಷ್ಟ ಬಂದ ಡ್ರೆಸ್ ಹಾಕೊಂಡ್ರೆ ಅಯ್ಯೋ ಸೊಸೆ ಇಂತ ಚಿಕ್ಕ ಚಿಕ್ಕ ಬಟ್ಟೆ ಹಾಕೋಬೇಡ ಅಂತ, ಸೀರೆಗಳೆಲ್ಲ ಇರಬೇಕು ಅಂತ, ಕೆಲಸಕ್ಕೆ ಬಾರದ ನಿಮ್ಮಮ್ಮ ಇಡ್ತಾರೆ ಅಂತ ಹೇಳಿದ್ಯಲ್ಲ. ನಿಜನೇ ಅಲ್ವೇರಾ? ಅನು, ಮಮ್ಮಿ ಅವರು ಊರಲ್ಲಿರ್ತಾರೆ. ಅವರು ಹಳೆ ಪದ್ಧತಿಯನ್ನೇ ಪಾಲಿಸ್ತಾ ಇರ್ತಾರೆ. ಅವರಿಗೆ ಈಗ ಸಿಟಿಯಲ್ಲಿರುವ ಲೈಫ್ ಬಗ್ಗೆ ಹೇಳ್ಬೇಕು ನಾವು, ಆಗ್ಲೇ ಅವರು ಅರ್ಥ ಮಾಡ್ಕೋತಾರೆ. ನಾನು ಮಕ್ಕಳು ಬರ್ಬೇಕು ಅಂತಂದ್ರೆ ಊರಿನಲ್ಲಿ ನಮಗೆ ಬೇಕಾದ ಏರ್ಪಾಟಿರ್ಬೇಕು ಅಂತ ಅಂದೆ. ಹೌದಾ? ಮತ್ತೆ ಆಗ ಅಮ್ಮ ಏನ್ ಹೇಳಿದ್ರು? ಏನು ಮಾತನಾಡದೆ ಫೋನ್ ಇಟ್ಬಿಟ್ರು. ಮತ್ತೆ ಮಾಡ್ದೆ. ನನ್ನಿಂದ ಆಗಲ್ಲ ಸೊಸೆ ಅಂತ ಹೇಳಿದ್ರು. ಆಗ ನಾನು ಫೋನ್ ಇಟ್ಟೆ. ನೀವೇ ಹೇಳಿ. ನಾನು ನನ್ನ ತಂಗಿ ಅಂಜಲಿ ಆ ಹಳ್ಳಿಗೆ ಹೋಗಿ ಇರ್ಬೇಕು ಅಂತ ಇದ್ರೆ ನಾವು ದಿನವೂ ಮಾಡಬೇಕಾದ ಕೆಲಸವೆಲ್ಲ ಮಾಡ್ಕೋಬೇಕಲ್ಲ. ರಮೇಶ್ ಏನು ಮಾತನಾಡದೆ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾನೆ. ಇನ್ನು ಸಿಟಿಯಲ್ಲಿಯೇ ದೊಡ್ಡ ಶಾಪಿಂಗ್ ಮಾಲ್ ಅದು. ಅದಕ್ಕೆ ಓನರ್ ಅರವಿಂದ್. ಅರವಿಂದ್ ಹೆಂಡತಿ ಅಂಜಲಿ ಚೇರ್ಮನ್ ರೂಮ್ ಅಲ್ಲಿ ಕೂತ್ಕೊಂಡಿರ್ತಾಳೆ. ಅಂಜಲಿ ಪಕ್ಕದಲ್ಲಿ ಅರವಿಂದ್ ಕೂಡ ಇರ್ತಾನೆ. ಅಂಜಲಿ,
ನಮ್ಮಮ್ಮ ಊರಿಗೆ ಬಾ ಅಂತ ಫೋನ್ ಮಾಡಿದ್ರಲ್ಲ, ಒಂದು ವಾರದ ಹೊತ್ತು ಹೋಗಿ ಬರ್ಬೋದಲ್ಲ? ಅತ್ತೆ ನನ್ಗೆ ಫೋನ್ ಮಾಡ್ದಾಗ್ಲೇ ಹೇಳ್ದೆ. ಈಗ ನಿಮ್ ಕೂಡ ಹೇಳ್ತಾ ಇದ್ದೀನಿ, ದಿನವೂ ಜಿಮ್ಗೆ ಹೋಗೋದು, ಬ್ಯೂಟಿ ಪಾರ್ಲರ್ಗೆ ಹೋಗೋದು ಅಭ್ಯಾಸ. ಹಾಗೆ ಸ್ವಿಮ್ಮಿಂಗ್ ಮಾಡ್ತೀನಿ, ಶವರ್ ಬಾತ್ ಮಾಡ್ತೀನಿ, ಮಿಡ್ಡೀಸ್ ಹಾಕೋತೀನಿ, ಹಾಫ್ ಸ್ಯಾರೀಸ್ ಉಟ್ಕೋತೀನಿ, ಜೀನ್ಸ್ ಟೀ ಶರ್ಟ್ ಕೂಡ ಹಾಕೋತೀನಿ. ಆದ್ರೆ ಅತ್ತೆ ಏನೋ ಊರಲ್ಲಿ ಹಾಗಿರ್ಬಾರ್ದು ಅಂತಾರಲ್ಲ. ನಾನು ಅಣ್ಣಯ್ಯ ಮಾತಾಡ್ಕೊಂಡು ನಿಮ್ಗೆ ಬೇಕಾದ ಏರ್ಪಾಟು ಮಾಡ್ತೀವಿ, ನೀವಿಬ್ರು ಹೋಗಿ. ನಿಮ್ಮಿಂದ ಅತ್ತೆಗೆ 1 ರೂಪಾಯಿ ಹೋದ್ರು ನಾನು ನಿನ್ ಜೊತೆ ಇರೋದಿಲ್ಲ. ಬೇಬಿನ್ ಕರ್ಕೊಂಡು ನನ್ನ ತವರಿಗೆ ಹೊರಟೋಗ್ತೀನಿ. ಯಾವಾಗಿನಿಂದಲೂ ಅತ್ತೆ ಅವರು ನಮ್ಮನ್ನ ಬಾ ಅಂತ ಹೇಳ್ತಾ ಇದ್ದಾರಲ್ಲ, ನೋಡೋಣ ಮಾತಿಗೆ ಬಾ ಅಂತ ಇದ್ದಾಳಾ ಇಲ್ಲ ನಿಜವಾಗಿಯೂ ನಮ್ಮ ಮೇಲೆ ಪ್ರೇಮ ಇದ್ದ ಕರಿತಾ ಇದ್ದಾಳಾ? ಸರಿ, ನಿನ್ನ ಬ್ಯೂಟಿ ಪಾರ್ಲರ್ಗೆ ಟೈಮ್ ಆಯ್ತಲ್ಲ, ಇನ್ನು ಹೋಗು, ನಾನು ಶಾಪಲ್ಲಿ ಕೆಲಸ ನೋಡ್ಕೋತೀನಿ. ಅಂಜಲಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. 1 ವಾರ ಕಳೆದ ನಂತರ ಶಾರದಾ ತನ್ನ ಮನೆ ಮುಂದೆ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಏರ್ಪಾಟು ಮಾಡುತ್ತಾಳೆ. ಆ ಪಕ್ಕದಲ್ಲೇ ಒಂದು ಜಿಮ್ ಸೆಂಟರ್ ಕೂಡ ಏರ್ಪಾಟು ಮಾಡುತ್ತಾಳೆ. ಬ್ಯೂಟಿ ಪಾರ್ಲರ್ ಶಾಪ್ ಅನ್ನು ಕೂಡ ಏರ್ಪಾಟು ಮಾಡ್ತಾಳೆ. ಪ್ರಸಾದ್ ಅವನ್ನು ನೋಡಿ, ಇದೆಲ್ಲ ಏರ್ಪಾಟು ಮಾಡಿದ್ಯಲ್ಲ, ಈಗ ಪಟ್ಟಣದ ವಾರಗಿತ್ತಿಯರು ಇಲ್ಲಿಗೆ ಬರ್ತಾರ ಶಾರದಾ? ಬರ್ತಾರೆ ರೀ, ಅವರು ಬರ್ಲಿ ಅಂತ ತಾನೇ ಇದೆಲ್ಲ ಮಾಡಿದೆ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಂದು ಕಾರು ಅನಾಮಿಕಳ ಕುಟುಂಬ ಇಳಿಯುತ್ತದೆ. ಮಗ ರಮೇಶ್ ಸೂಟು ಬೂಟು ಹಾಕೊಂಡು ಹೀರೋ ಹಾಗಿದ್ರೆ, ಅನಾಮಿಕಾ ಮಾಡರ್ನ್ ಡ್ರೆಸ್ ಅಲ್ಲಿ ಇರುತ್ತಾಳೆ. ಹರೀಶ್ ಭವ್ಯ ಟೀ ಶರ್ಟ್ ಲಾಂಗ್ಗಳು ಹಾಕೊಂಡಿರ್ತಾರೆ. ಅದು ಪ್ರಸಾದನ್ಗೆ ಹಿಡಿಸಲಿಲ್ಲ. ಆದ್ರೂ ಸರಿ, ಶಾರದಳಗಾಗಿ ಸಹಿಸುತ್ತಾನೆ. ಹರೀಶ್ ಭವ್ಯರು ಶಾರದಾ ದಂಪತಿಗಳ ಹತ್ತಿರಕ್ಕೆ ಹೋಗದೆ ಸ್ವಿಮ್ಮಿಂಗ್ ಪೂಲ್ ನೋಡಿ ಓಡಿ ಹೋಗಿ ಅದರಲ್ಲಿ ಜಂಪ್ ಮಾಡುತ್ತಾರೆ. ಹಾಯಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ಅನಾಮಿಕಾ ರಮೇಶರು ಶಾರದಾ ಅವರ ಜೊತೆ ಮಾತನಾಡಿ ಮನೆಯೊಳಗೆ ಹೋಗುತ್ತಾರೆ. ಹೋಗು ಶಾರದಾ, ಮಗ ಸೊಸೆಗೆ ಏನ್ ಬೇಕೋ ನೋಡು. ಶಾರದಾ ಒಳಗಡೆಗೆ ಹೋಗುತ್ತಾಳೆ. ಪ್ರಸಾದ್ ಸ್ವಿಮ್ಮಿಂಗ್ ಅಲ್ಲಿ ಎಂಜಾಯ್ ಮಾಡ್ತಾ ಇರುವ ಮಕ್ಕಳನ್ನು ನೋಡಿ ಸಂತೋಷ ಪಡ್ತಾ ಇರ್ತಾನೆ. ಆಗಲೇ ಮತ್ತೊಂದು ಕಾರಿನಲ್ಲಿ ಅರವಿಂದ್, ಅಂಜಲಿ, ಕೀರ್ತಿ ಜೊತೆ ಮನೆಗೆ ಬರುತ್ತಾರೆ. ಪ್ರಸಾದ್ ಅವರ ಕಡೆ ನೋಡುತ್ತಾನೆ. ಅರವಿಂದ್ ಟಕ್ ಮಾಡಿಕೊಂಡು ಮಹಾರಾಜನ ಹಾಗಿರ್ತಾನೆ. ಅಂಜಲಿ ಮಾತ್ರ ಅಲ್ಲಲ್ಲಿ ಹರಿದು ಹೋದ ಜೀನ್ಸ್ ಟೀ ಶರ್ಟ್ ಹಾಕಿರ್ತಾಳೆ. ಪ್ರಸಾದ್ అయిಷ್ಟದಿಂದ ಮುಖ ಬಿಡುತ್ತಾನೆ. ಅಂಜಲಿ ಅದನ್ನು ಗಮನಿಸಿ ಏನು ಮಾತನಾಡದೆ ಒಳಗಡೆಗೆ ಹೋಗುತ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಎಂದು ಶಾರದಾ ದಂಪತಿಗಳು ಬಹಳ ಸಂತೋಷ ಪಡುತ್ತಾರೆ. ಎಷ್ಟೋ ಕಷ್ಟಪಟ್ಟು ಶಾರದಾ ಮಾಡಿದ ಅಡುಗೆಗಳನ್ನು ತಂದು ಹೊರಗಡೆ ಇಡುತ್ತಾಳೆ. ಓಹೋ, ಎಲ್ರು ಕೂತ್ಕೊಂಡು ಇಲ್ಲೇ ತಿನ್ನೋಣ ಶಾರದಾ, ಎಲ್ಲದೂ ಚೆನ್ನಾಗಿ ಏರ್ಪಾಟ್ ಮಾಡಿದ್ಯಲ್ಲ ಎಂದು ಪ್ರಸಾದ್ ಮೆಚ್ಚಿಕೊಳ್ಳುತ್ತಾನೆ. ಆದರೆ ವಾರಗಿತ್ತಿಯರು ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು ತಿಂತಾ ಇರ್ತಾರೆ. ರಮೇಶ್ ಅರವಿಂದರು ಒಂದು ಟೇಬಲ್ ಏರ್ಪಾಟ್ ಮಾಡ್ಕೊಂಡು ನಗುತ್ತಾ ಮಾತಾಡ್ಕೋತಾ ತಿಂತಾ ಇರ್ತಾರೆ. ಇನ್ನು 3 ಮಕ್ಕಳು ಮನೆಯಲ್ಲಿ ಉಯ್ಯಾಲೆ ಹಲಗೆ ಮೇಲೆ ಕೂತ್ಕೊಂಡು ಟಿವಿ ನೋಡ್ತಾ ತಿಂತಾ ಇರ್ತಾರೆ. ಶಾರದಾ ದಂಪತಿಗಳು ನಿರಾಸೆಯ ಮುಖವಿಟ್ಟುಕೊಂಡು అయిಷ್ಟದಿಂದಲೇ ಸ್ವಲ್ಪ ತಿನ್ನುತ್ತಾರೆ. ಇನ್ನು ಮಾರನೇ ದಿನ ವಾರಗಿತ್ತಿಯರು ಜಿಮ್ ಡ್ರೆಸ್ ಹಾಕಿಕೊಂಡು ಹೊರಗಡೆ ಜಿಮ್ ಮಾಡ್ತಾ ಇರ್ತಾನೆ. ಆ ಕಡೆಯಿಂದ ಹೋಗ್ತಾ ಇರುವ ಊರಿನವರು ಅವರಿಬ್ಬರ ಕಡೆಯೇ ಆಸೆಯಿಂದ ನೋಡ್ತಾ ಇರ್ತಾರೆ. ಅನಾಮಿಕಳನ್ನು, ಅಂಜಲಿಯನ್ನು ಊರಿನವರು ಹಾಗೆ ನೋಡ್ತಾ ಇದ್ರೆ ಆ ನೋಟವನ್ನು ಹಚ್ಚಿಕೊಳ್ಳದೆ ಇವರಿಬ್ಬರು ಮಾತನಾಡಿಕೊಳ್ತಾ ನಗುತ್ತಾ ಜಿಮ್ ಮಾಡ್ತಾ ಇರ್ತಾರೆ. ಸ್ವಿಮ್ಮಿಂಗ್ ಕೂಡ ಮಾಡ್ತಾ ಇರ್ತಾರೆ. ಪ್ರಸಾದ್ ಹೊರಗಡೆ ಬಂದು ಊರಿನವರನ್ನು ನೋಡುತ್ತಾನೆ. ಊರಿನವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅನಾಮಿಕಾ, ಅಂಜಲಿ ಸ್ವಿಮ್ಮಿಂಗ್ ಮಾಡ್ತಾನೆ ಇರ್ತಾರೆ. ಪ್ರಸಾದ್ ಮನೆಯೊಳಗೆ ಬರುತ್ತಾನೆ. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ವಾರಗಿತ್ತಿಯರಿಬ್ಬರನ್ನು ಯಾಕೆ ಕರೆಸಿದೆ ಶಾರದಾ? ನಿಮ್ಮ ಡೈರಿ ಓದಿರಿ, ಕನಿಷ್ಠ ಸಾಯುವ ಒಳಗೆ 1 ಸಲವಾದ್ರೂ ಸರಿ ಮಗ, ಸೊಸೆ, ಮೊಮ್ಮಕ್ಕಳ ಜೊತೆ ಸಂತೋಷವಾಗಿ ಕಳಿಬೇಕು ಅಂತ ನಿಮ್ಮ ಡೈರಿಯಲ್ಲಿ ಬರೆದಿದ್ರಲ್ಲ, ಆ ಮಾತು ನನ್ನ ಮನಸ್ಸನ್ನು ತುಂಬಾ ಗಾಯ ಮಾಡ್ತು. ಸೊಸೆಯಂದ್ರು ಬಾರದೆ ಮಕ್ಕಳು ಬರೋದಿಲ್ಲ, ಆಗ ಮಕ್ಕಳು ಬರ್ತಾರೆ ಅಂತ ಹೀಗೆ ಮಾಡಿದೆ. ಪ್ರಸಾದ್ ದುಃಖದಿಂದ ಶಾರದಾಳ ಕಡೆ ನೋಡುತ್ತಾನೆ. ಈ ಹಳ್ಳಿಯಲ್ಲಿ ನಮ್ಮ ಮನೆಗೆ ಪಟ್ಟಣದ ಸೊಸೆಯಂದ್ರು ಬರ್ಬೇಕು ಅಂದ್ರೆ ಅವರಿಗೆ ಬೇಕಾದ್ದನ್ನ ಇಲ್ಲಿ ನಾನು ಜೋಡಿಸಿ ಕೊಡ್ಬೇಕು. ಆಗ್ಲೇ ಅವರು ಬರ್ತಾರೆ, ಅವ್ರ ಜೊತೆ ಮಕ್ಕಳು ಕೂಡ ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ. ನಿಮ್ಮ ಆಸೆ, ನಿಮ್ ಕೋರಿಕೆ ತೀರುತ್ತೆ ಅಂತ 10 ಲಕ್ಷ ಖರ್ಚು ಮಾಡಿ ಇದೆಲ್ಲ ಮಾಡ್ದಿರಿ. ಎಷ್ಟು ಖರ್ಚು ಮಾಡಿದ್ರು ಲಾಭವೇನಿದೆ ಶಾರದಾ? ಸಂತೋಷವಿಲ್ಲ, ಮರ್ಯಾದೆ ಹೋಯ್ತು. ಸುಮ್ನಿರಿ, ಎಲ್ರು ಕೂತ್ಕೊಂಡು ತಿನ್ಬೇಕು ಅನ್ನುವ ನಿಮ್ಮ ಕೋರಿಕೆ ತೀರುತ್ತೇನೋ ನೋಡೋಣ. ಮನೆ ಬಾಗಿಲ ಹತ್ತಿರವಿರುವ ರಮೇಶ್ ಅರವಿಂದ್ ಅಮ್ಮ ಅಪ್ಪಂದಿರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ. ತಮ್ಮ ಹೆಂಡತಿಯರ ಹತ್ತಿರ ಈ ವಿಷಯ ಹೇಳುತ್ತಾರೆ. ಮಾರನೇ ದಿನ ರಾತ್ರಿ ಎಲ್ಲರೂ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ನಗುತ್ತಾ ಹಾಯಾಗಿ ಕಳೆಯುತ್ತಾರೆ. ಅದೆಲ್ಲ ನೋಡಿ ಶಾರದಾ ದಂಪತಿಗಳು ಎಷ್ಟೋ ಸಂತೋಷ ಪಡುತ್ತಾರೆ. ಹಾಗೆ ಪಟ್ಟಣದ ಸೊಸೆಯಂದಿರು 1 ವಾರದ ಹೊತ್ತು ಹಳ್ಳಿಯಲ್ಲಿಯೇ ಇದ್ದು ಎಷ್ಟೋ ಎಂಜಾಯ್ ಮಾಡುತ್ತಾರೆ. ತಮ್ಮ ಅತ್ತೆ ಮಾವಂದಿರನ್ನು ಕೂಡ ಸಂತೋಷದಿಂದ ನೋಡಿಕೊಳ್ಳುತ್ತಾರೆ. ಮಕ್ಕಳು, ಸೊಸೆಯಂದಿರು, ಮೊಮ್ಮಗ, ಮೊಮ್ಮಕ್ಕಳ ಜೊತೆ ಶಾರದಾ ಪ್ರಸಾದ್ ದಂಪತಿಗಳು ಆ ಮನೆಯಲ್ಲಿ ಆನಂದದಿಂದ ಕಳೆಯುತ್ತಾ ಇರುತ್ತಾರೆ. ಮೇ ತಿಂಗಳು, ಸೂರ್ಯ ಉರಿಯುತ್ತಾ ಇರುತ್ತಾನೆ. ಸೀತಾರಾಮಪುರಕ್ಕೆ ಇರುವ ಕೆರೆ ಪೂರ್ತಿಯಾಗಿ ಒಣಗಿ ಹೋಗಿದ್ದರಿಂದ ಆ ಊರಿನವರಿಗೆ ನೀರಿನ ಕಷ್ಟಗಳು ಶುರುವಾಗಿರುತ್ತೆ. ಬಡ ಅತ್ತೆ ಸೊಸೆಯರು ಶಾರದಾ, ಅನಾಮಿಕಾ ಇಬ್ಬರು ಸೇರಿ
ಕೆಂಪನೆಯ ಬಿಸಿಲಿನಲ್ಲಿ ಒಂದು ನೀರಿನ ಹೊಂಡದ ಹತ್ರ ಕೂತ್ಕೊಂಡು ಚಿಕ್ಕ ಚಿಕ್ಕ ಪ್ಲೇಟ್ಸ್ ನ ಸಹಾಯದಿಂದ ಆ ನೀರಿನ ಹೊಂಡದಲ್ಲಿ ಒಸರುತ್ತಿರುವ ನೀರನ್ನು ನಿಧಾನವಾಗಿ ಜಾಗೃತಿಯಾಗಿ ಕೊಡದಲ್ಲಿ ಹಾಕುತ್ತಾ ಇರ್ತಾರೆ. ಅತ್ತೆ, ಇಷ್ಟು ಬಿಸಿಲಲ್ಲಿ ನೀವು ಯಾಕೆ ಹೇಳಿ, ಮನೆಗೆ ಹೋಗಿ, ನಾನು ಕೊಡ ತುಂಬಿದ ಮೇಲೆ ತಗೊಂಡ್ಬರ್ತೀನಿ. ಮನೆಗೆ ಹೋಗ್ಬೇಕು ಅಂತ ನಂಗೂ ಇದೆ ಸೊಸೆ, ಆದ್ರೆ ನೀನು 2 ಕೊಡ ಹೇಗ್ ತಗೊಂಡ್ಬರ್ತೀಯೇನೋ ಅಂತ ಆಲೋಚಿಸಿ ಇದ್ಬಿಟ್ಟೆ. ಅಯ್ಯೋ ಅತ್ತೆ, ಕೊಡದ ಮೇಲೆ ಕೊಡ ಇಟ್ಟು 2 ಕೊಡಗಳನ್ನು ಜಾಗೃತಿಯಾಗಿ ತಗೊಂಡು ಮನೆಗೆ ಬರ್ತೀನಿ. ನನ್ ಮಾತು ಕೇಳಿ, ನೀವು ಮನೆಗೆ ಹೋಗಿ. ಮೊದಲೇ ಬಿಸಿಲು ಕೆಂಡದ ಹಾಗೆ ಸುಡ್ತಾ ಇದೆ. ಹೋಗಿ ಅತ್ತೆ, ಮನೆಗೆ ಹೋಗಿ. ಮನೆ ಹತ್ರ ಟೇಬಲ್ ಫ್ಯಾನ್ ಹಾಕೊಂಡು ಮಕ್ಕಳ ಜೊತೆ ಸೇರಿ ಕೂತ್ಕೊಳ್ಳಿ. ಹಾಯಾಗಿ ಮಾತುಗಳಾಡಿ ಕತೆಗಳು ಹೇಳಿ. ಇಷ್ಟು ಬಿಸಿಲಲ್ಲಿ, ಮೇಲಾಗಿ ಈ ಮರುಭೂಮಿ ಜಾಗದಲ್ಲಿ ನಿನ್ನನ್ನು ಒಂಟಿಯಾಗಿ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಹೇಗ್ ಅಂದ್ಕೊಂಡೆ ಸೊಸೆ? ನೀನ್ ಎಷ್ಟು ಬೇಡಿಕೊಂಡ್ರು ಕಡೆಗೆ ನನ್ ಕಾಲಿಗೆ ಬಿದ್ರು. ಕೇಳ್ತಾ ಇದೀಯ ಸೊಸೆ? ನೀನು ನನ್ ಕಾಲಿಗೆ ಬಿದ್ರು ನಾನು ಇಲ್ಲಿಂದ ಹೋಗೋದಿಲ್ಲ, ನಿನ್ನ ಒಂಟಿಯಾಗಿ ಮಾಡೋದಿಲ್ಲ ಎಂದು ಅತ್ತೆ ಶಾರದಾ ಹೇಳಿದ ಮಾತುಗಳನ್ನು ಕೇಳಿಸಿಕೊಳ್ಳದೆ ತನ್ನಲ್ಲಿ ತಾನು, ನಮ್ಮ ಅತ್ತೆ ಏನೋ ನನ್ ಕಾಲಿಗೆ ಬಿದ್ರು ಅಂತ 2 ಸಲ ಹೇಳಿದ್ಲು. ಅಂದ್ರೆ ನಾನು ಅವಳ ಕಾಲಿಗೆ ಬೀಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಅನ್ನೋ ಮಾತು. ಇಲ್ಲಿ ಕೂಡ ಅತ್ತೆ ಅನ್ನುವ ಅಹಂಕಾರ ತೋರಿಸ್ತಾ ಇದ್ದಾಳೆ ಅನ್ನೋ ಮಾತು ಎಂದುಕೊಂಡು ಮೇಲಾಗಿ ಶಾರದಳನ್ನು ನೋಡುತ್ತಾ, ಒಂದು ಕೆಲಸ ಮಾಡಿ ಅತ್ತೆ, ನೀವ್ ಹೇಗೂ ಮನೆಗೆ ಹೋಗಲ್ಲ ಅಂತ ಇದ್ದೀರಲ್ಲ, ಸರಿ ಹಾಗಾದ್ರೆ ಇಲ್ಲೇ ಇದ್ದು 2 ಕೊಡಗಳಲ್ಲಿ ನೀರ್ ತುಂಬಿಸ್ಕೊಂಡ್ ಬನ್ನಿ. ನಾನಂತೂ ಬಿಸಿಲನ್ನ ತಡಿಲಾರ್ದೆ ಹೋಗ್ತಾ ಇದ್ದೀನಿ, ಮನೆಗೆ ಹೊರಟೋಗ್ತೀನಿ. ಏನಂತೀರಾ? ಶಾರದಾ ಏನು ಮಾತನಾಡದೆ ಸುತ್ತಲೂ ನೋಡುತ್ತಾಳೆ. ಆ ಮರುಭೂಮಿಯಂತಹ ಸುತ್ತಲಿನ ಮರಳಿನ ಪ್ರಾಂತ್ಯದಲ್ಲಿ ಎಲ್ಲಿ ಕಂಡರೂ ಕಾಣಿಸುತ್ತಾ ಇರಲಿಲ್ಲ. ಶಾರದಂಗೆ ಸ್ವಲ್ಪ ಭಯವಾಗುತ್ತದೆ. ಸ್ವಲ್ಪ ಭಯದಿಂದ, ಸೊಸೆ, ನೀನನ್ ಬಿಟ್ಟು ನಾನು ಮನೆಗೆ ಹೋಗಲ್ಲ, ನನ್ನನ್ ಬಿಟ್ಟು ನೀನ್ ಮನೆಗೆ ಹೋಗ್ಬೇಡ. ಇಬ್ಬರು ಸೇರಿಯೇ 2 ಕೊಡ ತುಂಬಿದ ಮೇಲೆ ಒಬ್ಬೊಬ್ರು ಕೊಡವನ್ನು ನೆತ್ತಿ ಮೇಲೆ ಇಟ್ಕೊಂಡು ಜಾಗೃತಿಯಾಗಿ ಒಂದು ನೀರಿನ ಹನಿ ಕೂಡ ಹಾಳಾಗದ ಹಾಗೆ ಮನೆಗೆ ತಗೊಂಡು ಹೋಗೋಣ, ಸರಿನಾ? ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ವಲ್ಲ. ದಿನಕ್ಕೂ ಜಗ ಮೊಂಡಿಯಾಗಿ ಬದಲಾಗ್ತಾ ಇದ್ದೀರಾ ನೀವು. ಶಾರದಾ ಏನು ಮಾತನಾಡದೆ ಹೊಂಡದಲ್ಲಿರುವ ನೀರನ್ನು ಕೊಡದಲ್ಲೇ ಹಾಕುತ್ತಾ ಇರುತ್ತಾಳೆ. ಮನೆ ಮುಂದಿರುವ ದೊಡ್ಡ ಮರದ ನೆರಳಿನಲ್ಲಿ ಬಿಸಿ ಗಾಳಿ ತಣ್ಣಗೆ ತಗಲುತ್ತಾ ಇದ್ದರೆ ಒಂದು ಮಂಚದಲ್ಲಿ ಮಕ್ಕಳು ಹರೀಶ್, ಭವ್ಯ ಮಲಗಿರುತ್ತಾರೆ. ಮತ್ತೊಂದು ಮಂಚದಲ್ಲಿ ರಮೇಶ್ ಮಲಗಿರುತ್ತಾನೆ. ಪ್ರಸಾದ್ ಮಾತ್ರ ನಿಂತುಕೊಂಡು ಮಣ್ಣಿನ ರೋಡ್ ಕಡೆ ನೋಡ್ತಾ ಇರ್ತಾನೆ. ಬೆಳಿಗ್ಗೆನೆ ನೀರಿಗಾಗಿ ಹೋದ 10 ಸೊಸೆಯರು ಇನ್ನು ಮನೆಗೆ ಬಂದಿಲ್ಲ. ನೀರಿಗಾಗಿ ಎಲ್ಲೆಲ್ಲಿ ತಿರುಗ್ತಾ ಇದ್ದಾರೋ ಏನೋ. 2 ಕೊಡ ನೀರಿಗಾಗಿ ಇಬ್ಬರು ಎಷ್ಟು ಕಷ್ಟ ಪಡ್ತಾ ಇದ್ದಾರೋ ಏನೋ ಎಂದು ಅಂದುಕೊಂಡು ಮಂಚದಲ್ಲಿ ಮಲಗಿಕೊಂಡ ರಮೇಶನನ್ನು ನಿದ್ರೆಯಿಂದ ಎಬ್ಬಿಸುತ್ತಾನೆ. ಮಗು ರಮೇಶು, ಹೇಳಪ್ಪ, ಮಲ್ಕೊಂಡಿದ್ದು ಸಾಕು, ಹೊತ್ತು ಹೇಳು. ರಮೇಶ್ ಹೇಳದೆ ಮತ್ತೊಂದು ಕಡೆ ತಿರುಗಿ ಮಲಗುತ್ತಾನೆ. ಮಗು ರಮೇಶು, ನಿದ್ರೆಯಿಂದ ಹೇಳು ಅಂತ ಹೇಳ್ತಾ ಇದ್ರೆ ಹಾಗೆ ಪಕ್ಕಕ್ಕೆ ತಿರುಗಿ ಮಲ್ಕೋತಾ ಇದ್ಯಾಕೋ? ಹೇಳಪ್ಪ. ಬೆಳಿಗ್ಗೆನೆ ನೀರಿಗಾಗಿ ಹೋದ 10 ಸೊಸೆಯರು ಇನ್ನೂ ಮನೆಗೆ ಬಂದಿಲ್ಲ. ಆ ಮಾತನ್ನು ಕೇಳಿ ರಮೇಶ್ ಎದ್ದು ಕುತ್ಕೋತಾನೆ. ನಿದ್ದೆಯ ಮಬ್ಬಿನಲ್ಲಿ ಇಷ್ಟು ಬಿಸಿಲಲ್ಲಿ ಹೇಗೆ ಬರ್ತಾರಪ್ಪ? ಎಲ್ಲೋ ಯಾವುದೋ ಮರದ ಕೆಳಗೆ ಕೂತಿರ್ತಾರೆ. ಕತ್ತಲಾಗ್ತಾ ಇರುವಾಗ ಅವರೇ ಬರ್ತಾರೆ ಬಿಡಪ್ಪ. ಹಾಗೆ ಮಣ್ಣಿನ ರೋಡ್ ಕಡೆ ನೋಡದೆ ನೀನು ಕೂಡ ತಣ್ಣಗೆ ಇರುವ ಮರದ ನೆರಳಲ್ಲಿ ಸ್ವಲ್ಪ ಹಾಯಾಗಿ ಮಲ್ಕೋ. ಇಬ್ಬರು ಹೆಂಗಸರು 2 ಕೊಡಗಳನ್ನು ತಗೊಂಡು ನೀರಿಗಾಗಿ ಎಷ್ಟೋ ದೂರ ಹೋಗಿದ್ದಾರೆ. ಅವ್ರ ಬಗ್ಗೆ ಆಲೋಚಿಸದೆ ಹೇಗೆ ಮಲ್ಕೋಬೇಕು ಅನ್ಸ್ತಾ ಇದೆಯೋ ನಿಂಗೆ? ಅಪ್ಪ, ಈ 10 ಸೊಸೆಯರೇನೋ ಅಮಾಯಕರಲ್ಲ, ಇಬ್ಬರು ಗಡಸುಗೀತಿಯರೇ, ಮಾತುಗಾರರು. ಯಾರಾದ್ರೂ ಏನಾದ್ರು ಅಂದ್ರೆ ಏನು ಮಾತ್ರವೂ ಸುಮ್ಮನಿರೋರಲ್ಲ. ಇಬ್ಬರು ಸೇರಿ ಫೈಟಿಂಗ್ ಮಾಡ್ತಾರೆ. ಇಬ್ಬರು ಸೇರಿ ಆ 2 ಕೊಡಗಳು ತುಂಬಾ ನೀರು ತಗೊಂಡ್ಬರ್ತಾರೆ ಹೊರತು ನೀನು ಮಲ್ಕೋಪ್ಪ. ಅರೆ, ಮಲ್ಕೊಳ್ಳೋದಕ್ಕೆ ನನ್ ಮನಸ್ಸು ಒಪ್ಕೋತಾ ಇಲ್ವೋ? ಕನಿಷ್ಠ 10 ಸೊಸೆಯರಿಗಾಗಿ ಕೊಡೆಯಾದ್ರೂ ತಗೊಂಡು ಹೋಗ್ತೀನಿ. ನೀನು ಮಾತ್ರ ಮಕ್ಕಳನ್ನ ನೋಡ್ತಾ ಇರು, ನಿದ್ದೆ ಮತ್ತಿನಲ್ಲಿ ಇರಬೇಡ. ಮಕ್ಕಳು ಅವಾಗವಾಗ ಎದ್ದು ನೀರ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಸರಿಯಪ್ಪ, ನಾನ್ ನೋಡ್ಕೋತೀನಿ ಬಿಡು. ಆದ್ರೂ 10 ಸೊಸೆಯರು ಯಾವ ದಿಕ್ಕಿಗೆ ಹೋಗಿದ್ದಾರೆ ಅಂತ ನೀನ್ ಎಲ್ಲಿಗೆ ಹೋಗ್ತೀಯ ಹೇಳು? ಎಲ್ಗೂ ಬೇಡಪ್ಪ, ಈ ಮರದ ನೆರಳಲ್ಲಿ ಸ್ವಲ್ಪ ತಾಯಾಗಿರೋ. ಮಗ ರಮೇಶ್ ಹೇಳಿದ ಮಾತಿಗೆ ಪ್ರಸಾದಂಗೆ ಕೋಪ ಬರುತ್ತೆ. ಬಯ್ಯದೆ ಕೊಡೆ ಹಿಡಿದುಕೊಂಡು 10 ಸೊಸೆಯರಿಗಾಗಿ ಹೊರಗೆ ಹೊರಡುತ್ತಾನೆ. ಹಾಗೆ ಮಣ್ಣಿನ ರೋಡ್ ಮೇಲೆ ನಡೆಯುತ್ತಾ, ನೀರಿಗಾಗಿ 10 ಸೊಸೆಯರು ಯಾವ ಕಡೆ ಹೋಗಿದ್ದಾರೋ ಏನೋ. ಕೆರೆ ಅಂತೂ ಒಣಗಿ ಹೋಗಿದೆ, ತೊರೆಯೂ ಕೂಡ ಒಣಗಿ ಹೋಗಿದೆ. ಇನ್ನು ನೀರಿಗಾಗಿ ಎಲ್ಲಿಗೆ ಹೋಗಿದ್ದಾರೋ ಏನೋ. ಆದ್ರೂ ಹೆಸರಿಡ್ದು ಕರಿತಾ ಹೋಗ್ತಾ ಇರ್ತೀನಿ. ಯಾವ ಕಡೆಯಿಂದ ಕರೆ ಕೇಳಿಸಿದ್ರೆ ಆ ಕಡೆ ಹೋಗ್ತೀನಿ ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾನೆ. ನೀರಿನ ಹೊಂಡದ ಹತ್ರ ಕೂತ್ಕೊಂಡ 10 ಸೊಸೆಯರು ಅತಿ ಕಷ್ಟದಿಂದ ತಮ್ಮ 2 ಕೊಡಗಳನ್ನು ನೀರಿನಿಂದ ತುಂಬಿಕೊಳ್ಳುತ್ತಾರೆ. ಅತ್ತೆ, ದೇವರ ದಯದಿಂದ ನಮ್ಮ 2 ಕೊಡಗಳು ತುಂಬಿದೆ, ಇನ್ನು ಮನೆಗೆ ಹೋಗೋಣ ಬನ್ನಿ. ಈ ಹೊಂಡನ ಹೀಗೆ ಬಿಡದೆ ಅಗೆದ ಮಣ್ಣನ್ನು ಹಾಕಿ ಬಿಡ್ತೀನಿ ಸೊಸೆ. ಅಯ್ಯೋ ಅತ್ತೆ, ಹಾಗೆ ಮಾಡಬೇಡಿ. ಮೊದಲೇ ನಮ್ಮೂರಲ್ಲಿ ನೀರಿಗೆ ಬಹಳ ಕಷ್ಟವಾಗಿದೆ ಅಲ್ವಾ? ನೀರಿಗಾಗಿ ಯಾರಿಗೆ ತಿಳಿದ ದಾರಿಯಲ್ಲಿ ಎಷ್ಟು ದೂರ ಅಂದ್ರೆ ಅಷ್ಟು ದೂರ ಹೋಗ್ತಾ ಇದ್ದಾರೆ. ಅದೆಲ್ಲ ನನಗ್ ಗೊತ್ತು ಕಣೆ ಸೊಸೆ. ಈಗ ನಾನೇನ್ ಮಾಡ್ಬೇಕಾದ್ ಹೇಳು? ಅತ್ತೆ,
ನೀರಿನ ಹೊಂಡನ ಹಾಗೆ ಇಟ್ಟುಬಿಡಿ. ನೀರಿಗಾಗಿ ಯಾರಾದ್ರೂ ಈ ಕಡೆ ಬಂದವರಿಗೆ ಈ ತೊರೆ ಕಾಣಿಸುತ್ತೆ. ಅವರು ಸಂತೋಷ ಪಡುತ್ತಾ ನಮ್ಮನ್ನ ಮೆಚ್ಚಿಕೊತಾರೆ. ಬೇಕಾದಷ್ಟು ನೀರನ್ನ ನಮ್ಮ ಹಾಗೆ ಹಿಡ್ಕೊಂಡು ತಗೊಂಡೋಗ್ತಾರೆ. ಮತ್ತೆ ಇಷ್ಟು ಜಾಲಿಯಾಗಿ ನೀನ್ ಇರ್ಬಾರ್ದಮ್ಮ. ನಮ್ಗಾಗಿ ಯಾರಾದ್ರೂ ಆಲೋಚಿಸ್ತಾರೆ ಹೇಳು? ನಾವು ಮಾತ್ರ ಅವ್ರಿಗಾಗಿ ಯಾಕೆ ಆಲೋಚಿಸ್ಬೇಕು? ಅದಕ್ಕೆ ಸೊಸೆ, ನಾನು ವಿಷಯದಲ್ಲಿ ನಿನ್ ಮಾತನ್ನ ಕೇಳೋದೇ ಇಲ್ಲ. ನಾನು ಈ ನೀರಿನ ಹೊಂಡನ ಮಣ್ಣಿನಿಂದ ತುಂಬುತ್ತೀನಿ. ನಿಂಗೆ ಕೋಪ ಬಂದ್ರು ಆವೇಶ ಬಂದ್ರು ಹಚ್ಕೊಳ್ಳಲ್ಲ. ಅತ್ತೆ, ಎದುರಿನವರು ಸಗಣಿ ತಿಂತಾರೆ, ನೀವು ಕೂಡ ತಿಂತೀರಾ? ಚೇಚೆ, ನಾನ್ಯಾಕೆ ಸಗಣಿ ತಿಂತೀನಿ? ನಾನೇನು ಹಸುನಾ ಎಮ್ಮೆನಾ? ಯಾರು ಏನೋ ಮಾಡಿದ್ರು ಅಂತ ನಾವು ಕೂಡ ಹಾಗೆ ಮಾಡಿದ್ರೆ ಇನ್ನು ಅವರಿಗೂ ನಮ್ಗೆ ಏನ್ ಭೇದ ಇರುತ್ತೆ ಅತ್ತೆ? ಇನ್ನು ಅವರ ಪಾಪ ಅವರಿಗೆ, ನಮ್ಮ ಪುಣ್ಯ ನಮಗೆ. ಬನ್ನಿ, ಆದ್ರೂ ನಮ್ಗೆ 2 ಕೊಡ ನೀರು ಸರಿ ಹೋಗೋದಿಲ್ವಲ್ಲ? ಈ ನೀರೆಲ್ಲ ಮನೆಯಲ್ಲಿ ದೊಡ್ಡ ಕೊಡದಲ್ಲಿ ಹಾಕಿ ನಾವೇ ಮತ್ತೆ ಬರಬೇಕು. ಆಗ ಮತ್ತೆ ತುಂಬ್ಕೋಬೇಕು. ಸರಿ ಬಿಡು ಸೊಸೆ, ನೀನು ಅಷ್ಟೊಂದು ಹೇಳ್ತಿದ್ಯಾ, ಆದ್ರಿಂದ ನಾನು ಈ ನೀರಿನ ಹೊಂಡನ ಮಣ್ಣಿನಿಂದ ತುಂಬಲ್ಲ, ಹಾಕಿ ಇಡ್ತೀನಿ. ನೀರಿಗಾಗಿ ಬಂದವರು ಬೇಕಾದಷ್ಟು ನೀರನ್ನು ತಗೊಂಡು ಹೋಗ್ತಾರೆ. ಇನ್ನು ನಾವು ಮನೆಗೆ ಹೋಗೋಣ ಬಾ. ಶಾರದಾ ಅನಾಮಿಕಾ ಮಾತನಾಡಿಕೊಂಡು ನೀರಿನಿಂದ ತುಂಬಿರುವ ಕೊಡಗಳನ್ನು ಒಬ್ಬೊಬ್ಬರು ನೆತ್ತಿಯ ಮೇಲೆ ಜಾಗೃತಿಯಾಗಿ ಹಿಡಿದುಕೊಂಡು ಮನೆಯ ಕಡೆ ನಡೆಯುತ್ತಾ ಇರ್ತಾರೆ. ಅವರು ಬರುತ್ತಿರುವ ದಾರಿಯಲ್ಲಿಯೇ ಮುಂದಕ್ಕೆ ಪ್ರಸಾದ್ ಹೋಗ್ತಾ ಇರ್ತಾನೆ. ಶಾರದಾ, ಸೊಸೆ, ಅಮ್ಮ ಅನಾಮಿಕಾ ಎಂದು ಕರೆಯುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾನೆ. ಅವನ ಕರೆಗಳು ಶಾರದಾ ಅನಾಮಿಕಾ ಇಬ್ಬರು ಕೇಳಿಸಿಕೊಳ್ಳುತ್ತಾರೆ. ಅತ್ತೆ, ಮಾವಯ್ಯ ನಮ್ಮನ್ನ ಕರೀತಾ ಬರ್ತಾ ಇರೋ ಹಾಗಿದೆ. ಆ ಕರೆ ಕೇಳಿದ್ರಾ? ನಿಮಗೆ ಕೇಳಿಸ್ತಾ? ಕೇಳಿಸ್ತು ಸೊಸೆ. ಮುದುಕ ಮನೆ ಹತ್ರ ಇರಲಾರ್ದೆ ಈ ಬಿಸಿಲಲ್ಲಿ ನಮ್ಮನ್ನ ಕರೆದು ಯಾಕೆ ಬರ್ತಾ ಇರೋ ಹಾಗಿದೆ? ಮಾವಯ್ಯನ ನೋಡಿದ್ಮೇಲೆ ನಾನು ಕೇಳ್ತೀನಿ ಅತ್ತೆ ಎಂದು ನಡೆದುಕೊಂಡು ಮುಂದಕ್ಕೆ ಹೋಗುತ್ತಾ ಇರುವಾಗ ಕೊಡೆ ಹಿಡಿದುಕೊಂಡು ಎದುರಿಗೆ ಬರುತ್ತಾ ಇರುವ ಪ್ರಸಾದ್ ಕಾಣಿಸುತ್ತಾನೆ. ಅನಾಮಿಕಾ ಕೊಡೆಯನ್ನು ನೋಡಿ, ಅತ್ತೆ, ಮಾವಂಗೆ ನೀವಂದ್ರೆ ಎಷ್ಟು ಪ್ರೇಮ. ನೀವು ಬಿಸಿಲಿನಲ್ಲಿ ಒಣಗದೆ ಇರೋದಕ್ಕೆ ನಿಮಗಾಗಿ ಕೊಡೆ ಹಿಡ್ಕೊಂಡು ಬಂದಿದ್ದಾರೆ. ಆ ಮಾತಿಗೆ ಪ್ರಸಾದ್ ಸ್ವಲ್ಪ ತತ್ತರಿಸುತ್ತಾ, ಅಯ್ಯೋ ಸೊಸೆ, ನಾನು ಕೊಡೆ ಹಿಡ್ಕೊಂಡು ಬಂದಿದ್ದು ಒಬ್ಬ ನಿಮ್ಮ ಅತ್ತೆಗಾಗಿ ಅಲ್ಲಮ್ಮ, ನಿಮ್ಮ ಅತ್ತೆ ಸೊಸೆಯರಿಬ್ಬರಿಗಾಗಿ. ಇಬ್ಬರು ಬೆಳಿಗ್ಗೆ ತಿಂಡಿ ಕೂಡ ಸರಿಯಾಗಿ ತಿನ್ನದೆ ನೀರಿಗಾಗಿ 2 ಕೊಡ ಹಿಡ್ಕೊಂಡು ಹೋಗ್ತಾ ಇದ್ದೀರಾ. ಟೈಮ್ ಹೋಗ್ತಾ ಇದ್ದಾಗೆ ಬಿಸಿಲು ಹೆಚ್ಚಾಗ್ತಿದೆ ಹೊರತು ನೀವು ಬರ್ತಾನೆ ಇಲ್ಲ. ಈ ಬಿಸಿಲನ್ನ ಹೇಗೆ ತಡ್ಕೋತೀರಾ ಅಂತ ದುಃಖವಾಗಿ ಕೊಡೆ ಹಿಡ್ಕೊಂಡು ನಿಮ್ಮನ್ನ ಹೀಗೆ ಕರ್ಕೊಂಡು ಬರ್ತಾ ಇದ್ದೀನಿ ತಾಯಿ. ಬಹಳ ಸಂತೋಷ ಮಾವಯ್ಯ, ಅತ್ತೆಗೆ ಕೊಡೆ ಹಿಡೀರಿ. ಇನ್ನೊಂದು ವರ್ಷ ಹೋದ್ರೆ ಪೆನ್ಷನ್ ತಗೊಳ್ಳೋ ವಯಸ್ಸು ಬರುತ್ತಲ್ಲ. ಬಿಸಿಲನ್ನ ತಡಿಲಾರ್ದೆ ಹೋಗ್ತಾ ಇದ್ದಾರೆ. ಸೊಸೆ, ನಂಗೆ ಪೆನ್ಷನ್ ತಗೊಳ್ಳುವ ವಯಸ್ಸು ಬಂದ್ರು ನಾನು ಬಹಳ ಗಟ್ಟಿ ಪಿಂಡ. ಬಿಸಿಲು, ಮಳೆ, ಚಳಿ ನನ್ನನ್ನೇನು ಮಾಡೋದಿಲ್ಲ. ಆ 3 ನನ್ನ ನೋಡಿ ಓಡಿ ಹೋಗುತ್ತೆ ಎಂದು ಹೇಳುತ್ತಾ ಇರುವಾಗ ಆಕಾಶದಲ್ಲಿ ಉರಿಯುತ್ತಿರುವ ಸೂರ್ಯ ಒಂದು ಮೋಡದ ಹಿಂದಕ್ಕೆ ಹೋಗುತ್ತಾನೆ. ಸ್ವಲ್ಪ ವಾತಾವರಣ ತಣ್ಣಗಾಗುತ್ತೆ. ನೋಡ್ದೆ ಸೊಸೆ, ನಾನ್ ಹೀಗೆ ಅನ್ನೋ ಇಲ್ವೋ? ಸೂರ್ಯ ಹೇಗೆ ಬಚ್ಚಿಕೊಂಡ? ನಾವಂದ್ರೆ ಹಾಗಿರುತ್ತೆ ಹಾಗೆ ಎಂದು ಅನ್ನುತ್ತಾ ಇರುವಾಗ ಆಕಾಶದಲ್ಲಿ ಮೋಡ ಪಕ್ಕಕ್ಕೆ ಸರಿದಿದ್ದರಿಂದ ಉರಿಯುತ್ತಿರುವ ಸೂರ್ಯ ಮತ್ತೆ ಹೊರಗೆ ಬರುತ್ತಾನೆ. ಬಿಸಿಲು ತಗುಲುತ್ತಾ ಇದ್ದಿದ್ದರಿಂದ ಶಾರದ ತಡೆಯಲಾರದೆ, ಏನಯ್ಯ ಕೊಡೆ ಹಿಡಿಯಯ್ಯ, ಬಿಸಿಲನ್ನ ತಡಿಲಾರದೆ ಹೋಗ್ತಾ ಇದ್ದೀನಿ ಎಂದು ಹೇಳುತ್ತಾ ಇರುತ್ತಾಳೆ. ಪ್ರಸಾದ್ ಶಾರದಂಗೆ ಕೊಡೆ ಹಿಡಿಯುತ್ತಾನೆ. ಶಾರದಾ ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ. ಅತ್ತೆ ಸೊಸೆಯರಿಬ್ಬರು ಸೇರಿ ಮನೆಗೆ ಬರುತ್ತಾರೆ. ಹರೀಶ್, ಭವ್ಯ, ರಮೇಶ್ ಮೂವರು ನಿದ್ರೆಯಿಂದೆದ್ದು ಮಂಚದಲ್ಲಿ ಕುತ್ಕೋತಾರೆ. ಅಮ್ಮ, ನಂಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ನೀರ್ ತಗೊಂಬಾ. ನಂಗ್ ಕೂಡ ನೀರ್ ತಗೊಂಬ ಮಮ್ಮಿ. ಅಮ್ಮ, ನಂಗ್ ಕೂಡ ನೀರ್ ತಗೊಂಬ ಎಂದು ರಮೇಶ್ ಹೇಳುತ್ತಲೇ ಮಕ್ಕಳು ನಗುತ್ತಾರೆ. ರಮೇಶ್ ಮಕ್ಕಳನ್ನು ನೋಡಿ, ನಾನ್ ಕರೆದಿದ್ದು ನಿಮ್ಮಮ್ಮಿ ಅಲ್ಲಪ್ಪ, ನಮ್ಮಮ್ಮಿನ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕಾ 2 ಕೈಯಿಂದ 2 ಗ್ಲಾಸ್ ತುಂಬಾ ನೀರನ್ನು ತುಂಬಿಕೊಂಡು ಮಕ್ಕಳ ಹತ್ರ ಬರುತ್ತಾಳೆ. ಮಕ್ಕಳಿಗೆ ನೀರು ಕೊಡುತ್ತಾಳೆ. ಅಪ್ಪ, ನಾವು ನಮ್ಮ ಮಮ್ಮಿನ ನೀರ್ ಕೇಳಿದ್ವಿ, ನಮ್ಮ ಮಮ್ಮಿ ತಗೊಂಡ್ಬಂದ್ರು. ನೀನು ನಿನ್ ಮಮ್ಮಿನ ನೀರ್ ಕೇಳ್ದೆ, ಇನ್ನು ತಗೊಂಡ್ಬಂದಿಲ್ಲ ಎಂದು ನಗುತ್ತಾ ಇರುತ್ತಾರೆ. ಹಾಗೆ ಅನಾಮಿಕಾ ತೆಗೆದುಕೊಂಡು ಬಂದ ಗ್ಲಾಸ್ ತುಂಬಿದ ನೀರನ್ನು ಮಕ್ಕಳಿಬ್ಬರು ಕುಡಿಯುತ್ತಾರೆ. ಇಷ್ಟರಲ್ಲಿ ಶಾರದಾ ತನ್ನ ಮಗ ರಮೇಶನಿಗಾಗಿ ನೀರ್ ತಗೊಂಡ್ಬಂದು ಕೊಡ್ತಾಳೆ. ರಮೇಶ್ ಕೂಡ ನೀರನ್ನು ಕುಡಿಯುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅತ್ತೆ ಸೊಸೆಯರಿಬ್ಬರು ಬಿಸಿಲಿನ ಹೊತ್ತು ಎಷ್ಟೋ ಕಷ್ಟಪಟ್ಟು ತೆಗೆದುಕೊಂಡು ಬಂದ ನೀರನ್ನು ಅತಿ ಜಾಗ್ರತೆಯಿಂದ ಉಪಯೋಗಿಸುತ್ತಾ ಬಿಸಿಲು ಕಾಲವನ್ನು ಕಡಿತಾ ಇರ್ತಾರೆ. ಇಂತಹ ಪರಿಸ್ಥಿತಿ ಬಿಸಿಲು ಕಾಲದಲ್ಲಿ ಅನಾಮಿಕಳದ್ದು ಶಾರದಳದ್ದು ಮಾತ್ರವೇ ಅಲ್ಲ, ಅನೇಕ ಗ್ರಾಮಗಳಲ್ಲಿ ನೀರಿಗಾಗಿ ಇಂತಹ ಅವಸ್ಥೆನೇ ಪಡ್ತಾ ಇರ್ತಾರೆ. ನೀವು ಕೂಡ ಯಾವಾಗಲಾದರೂ ನೀರಿನ ಹೊಂಡದಲ್ಲಿ ನೀರನ್ನು ತೆಗೆದುಕೊಂಡಂತ ಅನುಭವವಿದೆಯಾ? ಒಂದು ವೇಳೆ ಇದ್ದದ್ದಾದರೆ ಕಾಮೆಂಟ್ ರೂಪದಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಹಿಡಿಸಿದ್ರೆ ಲೈಕ್ ಮಾಡಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.